ತಮ್ಮ ದುಃಖವನ್ನು ಹೇಳ್ಕೊಂಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿದ್ದಂತ ನಾನು ಕೂಡ ಅವ್ರ ದುಃಖದಲ್ಲಿ ಭಾಗಿಯಾಗಿದ್ದೀನಿ. ಸಾಂತ್ವನ ಹೇಳಿದ್ರೆ, ಸಮಾಧಾನ ಹೇಳಿದ್ರೆ ತೀವ್ರದಂತ ದುಃಖ. ಆದ್ರೂ ಕೂಡ ದೊಡ್ಡ ಸಮಾಜ ನಾವೆಲ್ಲ ಜೊತೆಯಲ್ಲಿದ್ದೀವಿ ಅಂತ ಧೈರ್ಯ ಅಂತ ಹೇಳ್ತೀವಿ. ಅದನ್ನೆಲ್ಲ ನಿಮ್ಮ ಎದುರುಗಡೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ. ಖಂಡಿತವಾಗ್ಲೂ ಆ ಮಗಳಿಗೆ ಒಂದು ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತಿದ್ದೆ. ನಾವು ಹೇಳ್ತಾ ಇರೋದು ತನಿಖೆಯನ್ನ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತದೆ ಬಗ್ಗೆ ನಾನು ನೋಡಿಲ್ಲ. ಅದ್ರ ಬಗ್ಗೆ ಅವ್ರು ನನ್ ಕೇಳಿಲ್ಲ. ಒಬ್ಬ ತಾಯಿಯ ಯಾವ ರೀತಿ ತನಿಖೆ ಆಗ್ಬೇಕು, ನಿಷ್ಪಕ್ಷಪಾತವಾಗಿ ಫ್ರೀ ಹ್ಯಾಂಡ್ ಆಗಿ ಆ ರೀತಿ ತನಿಖೆಯನ್ನು ಖಂಡಿತವಾಗಿ. ಯಾಕಂದ್ರೆ ಪರಮೇಶ್ವರ್ ಅವರು ಇದೊಂದು ಆಕಸ್ಮಿಕ ಘಟನೆ ಅಂತ ಹೇಳಿದ್ದಕ್ಕೆ ಅವರ ಪೋಷಕರು ತೀವ್ರ ನೋವನ್ನ ವ್ಯಕ್ತಪಡಿಸಿದ್ರು. ಸಿಎಂ ಹೇಳಿಕೆ ಕೂಡ ನಮ್ಗೆ ನೋವಾಗಿದೆ ಅಂತ ಹೇಳಿದ್ರು. ಹೀಗಾಗಿ ತನಿಖೆಯ ಹಾದಿ ಯಾವ ರೀತಿ ಸಾಗ್ತದೆ ಅನ್ನುವಂಥದ್ದು ಅವ್ರಿಗೆ ಸಂಶಯ ಇದೆ. ಯಾರಿಗೂ ಸಂಶಯ ಬೇಡ, ಅವ್ರಿಗೂ ಸಂಶಯ ಬೇಡ, ನಾಡಿನ ಜನರಿಗೆ ಯಾರಿಗೂ ಸಂಶಯ ಬೇಡ. ಅತ್ಯಂತ ಹೇಯ ಕೃತ್ಯ ಇದೆ. ಸಮಾಜ ಇಂಥ ಕೃತ್ಯಗಳಿಗೆ ಕಡಿವಾಣ ಹಾಕ್ಲೇಬೇಕು. ಅತ್ಯಂತ ಕಠಿಣ ಶಬ್ದದಿಂದ ನಾವು ಇದನ್ನು ಖಂಡಿಸ್ತೀವಿ. ತನಿಖೆ ನಿಷ್ಪಕ್ಷಪಾತವಾಗಿ, ನಿಖರವಾಗಿ, ಫ್ರೀ ಹ್ಯಾಂಡ್ ಆಗಿ ತನಿಖೆ ಆಗುತ್ತೆ. ನಾನು ಅದನ್ನ ಅವ್ರಿಗೆ ಭರವಸೆ ಕೊಟ್ಟಿದ್ದೀನಿ. ನನ್ನ ಮೇಲೆ ಭರವಸೆ ಇದೆ ಅವ್ರಿಗೆ. ಖಂಡಿತವಾಗ್ಲೂ ನಾವು ನಿಲ್ತೀವಿ. ಇದು ಬಹಳ ಸೂಕ್ಷ್ಮ ಸಂದರ್ಭ ಇದೆ. ಬೇರೆ ವಿಚಾರಗಳ ಬಗ್ಗೆ ಮತ್ತೆ ಮೇಡಮ್, ಇದೇ ವಿಚಾರದಲ್ಲಿ ಬಿಜೆಪಿ ರಾಜಕಾರಣ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ನಾನು ಒಂದೇ ಮಾತನ್ನ ಹೇಳ್ತೀನಿ. ನಾನು ಯಾವ್ದಾದ್ರು ಘಟನೆಯನ್ನ ಇದಕ್ಕೆ ಹೋಲಿಸಿದ್ದೆ ರಾಜಕಾರಣ. ಬಹಳ ಜವಾಬ್ದಾರಿಯಿಂದ ನಾನು ಈ ಸಂದರ್ಭದಲ್ಲಿ ನಾವು ಮಾತನಾಡ್ಬೇಕಾಗುತ್ತೆ. ರಾಜಕಾರಣ ಒಂದ್ ಕಡೆ ಇರೋಣ, ಆ ಜೀವಕ್ಕೆ, ಹೋದ ಜೀವಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕಾಗಿರೋದು ನಮ್ಮ ಕರ್ತವ್ಯ, ನನ್ನ ಆದ್ಯ ಕರ್ತವ್ಯ. ನಿಮ್ಮ ಸಹಕಾರ ಕೂಡ ನನ್ನ ಮಾಧ್ಯಮದ ಎಲ್ಲರ ಸಹಕಾರ ಕೂಡ ನಾನು ಬೇರೆ ವಿಚಾರ ಏನಾದ್ರೂ ನೀವು ಹೇಳಿದ್ರಿ ಅಂತ ನಾನು ಬೇರೆ ಒಂದೇನಾದ್ರೂ ಒಂದು ಲೈನ್ ಮಾತಾಡಿದ್ರೆ ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಅದು ಬೇರೆ ದಾರಿ ನಿಮ್ಮ ನಾಯಕರು ಕೊಟ್ಟಂತ ಹೇಳಿಕೆಗಳೇ ಬೇರೆ ಬೇರೆ ರೀತಿಯ ಯಾವ ನಾಯಕರು ಯಾವ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾನು ಗಮನಿಸಲಿಲ್ಲ. ಯಾಕಂದ್ರೆ ಇಲೆಕ್ಷನ್ ಅಲ್ಲಿ ತುಂಬಾ ತಮಗೂ ಎಲ್ಲರಿಗೂ ಗೊತ್ತಿದೆ. ಮಗ ನಿಂತ್ಕೊಂಡಿದ್ದಾನೆ, ಬಹಳಷ್ಟು ಇದ್ರಿಂದ ಅದನ್ನ ತಿಳ್ಕೊಂಡ್ರೆ ನಮ್ಮ ಮಗಳಿಗೆ ಸಾವಿರ ನ್ಯಾಯ ಸಿಗಿದೆ, ಇವತ್ತು ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ಹಿರೇಮಠ ಅವರು ನಮ್ಮ ಸಮಾಜ, ನಮ್ಮ ಪಕ್ಷದ ಕಾರ್ಪೊರೇಟ್ ಇದ್ದಾರೆ. ಎಲ್ಲಾ ರೀತಿಯಿಂದ ಅವ್ರ ಬೆನ್ನಿಗೆ ನಾವು ನಿಂತ್ಕೊಳ್ತೀವಿ. ಅವ್ರಿಗೆ ಅವ್ರ ಮಗಳಿಗೆ ನ್ಯಾಯವನ್ನು ಕೊಡ್ಸ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.